ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಆಷಾಢ ಮಾಸ ಭಾಳ ಜನಕ್ಕೆ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಹೊರಟಾಗ ಈ ಆಷಾಢ ಮಾಸ ಅಂತಕ್ಕಂಥ ಒಂದು ಅಡ್ಡ ಬಂದು ಯಾವುದೂ ಮಾಡಬಾರ್ದಂತೆ ಅಂತಕ್ಕಂಥ ಒಂದು ಗೊಂದಲ ಕೆಲವು ಜನಗಳಿಗಾದರೆ, ಇನ್ನೂ ಕೆಲವು ಜನಗಳಿಗೆ ಈ ತಿಂಗಳುಗಳಲ್ಲಿ ಅಂದರೆ ಈ ಆಷಾಢ ಮಾಸದಲ್ಲಿ ಮಗು ಜನನ ಆದರೆ, ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಮಗು ಜನನ ಆಯಿತು ಅಂದರೆ ಅವ್ರಿಗೆ ಭವಿಷ್ಯ ಇಲ್ಲ ಅಂತೆ. ಯಾಕಂದರೆ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನೇ ಮಾಡಲ್ಲ, ಅಂಥದ್ರಲ್ಲಿ ಶುಭವಾಗಿರ್ತಕ್ಕಂತಹ ಮಗು ಜನನ ಅಶುಭವಾಗುತ್ತಂತೆ ಅಂತೇಳಿ ಯಾರು ಹುಟ್ಟಿಸಿದ್ರೂ ಗೊತ್ತಿಲ್ಲ. ಹಲವಾರು ಜನಗಳಲ್ಲಿ ಈ ಗೊಂದಲ ಇರತಕ್ಕಂಥದ್ದು. ಇವತ್ತು ಭಾಳಷ್ಟು ಜನ ನಮಗೆ ಮೆಸೇಜ್ಗಳನ್ನ ಮಾಡಿ ನನಗೆ ಈ ಡೇಟ್ ಕೊಟ್ಟಿದ್ದಾರೆ, ಈ ತಿಂಗಳಲ್ಲೇ ಕೊಟ್ಟಿದ್ದಾರೆ, ಪೋಸ್ಟ್ಪೋನ್ ಮಾಡೋಕ್ಕಾಗ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಾಯಿಲ್ಲ, ಆಷಾಢ ಮಾಸ ಬಂದುಬಿಟ್ಟಿದೆ, ಏನು ಮಾಡೋದು, ಹಾಗೆ ಹೀಗೆ ಭಾಳ ಜನ ತಾಯಂದರು ಇವತ್ತು ಕರೆಗಳನ್ನ ಮಾಡಿ ಮೆಸೇಜ್ಗಳನ್ನ ಮಾಡಿ ನಮ್ಗೆ ಕೇಳ್ತಾ ಇದ್ದಾರೆ. ನಿಮ್ಮೆಲ್ಲರಲ್ಲೂ ಒಂದು ಮನವಿ ಏನಪ್ಪ ಅಂತಂದರೆ, ಯಾವುದೇ ಆದಂತಹ ಒಂದು ಲೆಕ್ಕಾಚಾರವನ್ನು ನಾವು ತರ್ಕಬದ್ಧವಾಗಿ ನೋಡಬೇಕು, ತರ್ಕವನ್ನು ಮಾಡಬೇಕು. ಅದಕ್ಕೊಂದಷ್ಟು ಜ್ಞಾನೋದಯ ಬೇಕು. ಜ್ಞಾನೋದಯ ಇಲ್ಲ ಅಂತಂದಾಗ ಅಜ್ಞಾನದಿಂದ ಅವ್ರು ಹೇಳಿದ ಮಾತು ಇವ್ರು ಹೇಳಿದ ಮಾತನ್ನು ಕೇಳಿಕೊಂಡು ನಾವು ಹುಟ್ಟೋದೇ ತಪ್ಪು ಅಂತಕ್ಕಂಥ ಲೆಕ್ಕಾಚಾರ ಬಂದಾಗ ಹುಟ್ಟು ಸಾವು ಯಾರ ಕೈನಲ್ಲಿದೆ ಹೇಳಿ ನೋಡೋಣ. ನಮ್ಮ ಕೈಲಿದೆಯಾ? ಯಾರ ಕೈನಲ್ಲೂ ಇಲ್ಲ. ಇವತ್ತು ಸಿಜೇರಿಯನ್ ಅಂತಕ್ಕಂಥ ಒಂದು ಮಾಫಿಯಾ ಅಂತಕ್ಕಂಥದ್ದು ಏನಿದೆ, ಅದನ್ನು ನೀವೆಲ್ಲ ಅವಲಂಬಿಸ್ಕೊಂಡು ಇಷ್ಟ ಬಂದ ರೀತಿಯಲ್ಲಿ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೆ. ಅದು ಬಹಳ ತಪ್ಪು ಕಲ್ಪನೆ, ಮೂರ್ಖತನ. ಯಾಕಂದರೆ ಯಾವಾಗ ಯಾರು ಜನಿಸಬೇಕು, ಎಷ್ಟು ಗಂಟೆ ಜನಿಸಬೇಕು ಅಂತಕ್ಕಂಥ ವಿಧಿ ಮೊದಲೇ ನಿರ್ಣಯ ಮಾಡ್ತದೆ. ಆ ವಿಧಿಯನ್ನು ನಾವು ಕರ್ಮಫಲಗಳು ಅಂತ ಹೇಳ್ತಾ ಇರ್ತೀನಿ. ಆಗಾಗ ಆ ಕರ್ಮಫಲಗಳು ನಮಗೆ ಜನ್ಮವನ್ನು ಕೊಡ್ತವೆ, ನಾವೆಲ್ಲ ಜನ್ಮ ಕೊಡೋದು, ಕರ್ಮಫಲಗಳು ಜನ್ಮವನ್ನು ಕೊಡ್ತದೆ. ಹಾಗಿದ್ದಾಗ ಆಷಾಢ ಮಾಸದಲ್ಲಿ ಮಗು ಜನನ ಆಯಿತು ಅಂದರೆ ಅದು ಹೇಗೆ ಸಾಧ್ಯ? ನಿಮಗೆ ಅಶುಭಕರವಾಗಿರ್ತಕ್ಕಂಥ ಮಗು ಜನನವಾಗಿದೆ, ಇದರಿಂದ ತಂದೆಗೆ ತೊಂದರೆ ಆಗುತ್ತಂತೆ, ತಾಯಿ ತೊಂದರೆ ಆಗುತ್ತಂತೆ, ದುರದೃಷ್ಟವಾಗಿರ್ತಕ್ಕಂಥ ಮಕ್ಕಳುಗಳು ಜನನವಾಗ್ತವಂತಂತೇಳಿ ಇವತ್ತು ಅದು ಯಾರು ಒಪ್ಪಿಸಿದಾರೋ ಗೊತ್ತಿಲ್ಲ. ಆದರೆ ಆಷಾಢ ಮಾಸದಲ್ಲಿ ಯಾಕೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ? ವ್ಯವಹಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಮದುವೆ ಆಗಿರ್ಬೋದು, ಶೋಭನ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಉಪನಯನ ಆಗಿರ್ಬೋದು, ವ್ಯವಹಾರ ವ್ಯಾಪಾರ, ಜಮೀನು ಖರೀದಿ ಯಾವುದೇ ಆಗಿರ್ಬೋದು, ಯಾಕೆ ಮಾಡೋದಿಲ್ಲ, ಯಾಕೆ ಮಾಡ್ತಿಲ್ಲ, ಯಾಕೆ ನಿಷೇಧ ಮಾಡಿದ್ದಾರೆ ಅನ್ನೋದು ಹಿಂದೆ ಹಲವಾರು ವೈಜ್ಞಾನಿಕ ಕಾರಣಗಳ ಜೊತೆ ಕೂಡ ಶಾಸ್ತ್ರಬದ್ಧ ಕಾರಣಗಳನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅದು ನಾವು ಯಾವಾಗ ಅರ್ಥ ಮಾಡ್ಕೊಳ್ಳಲ್ಲ, ಆಷಾಢ 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 ಅಂತೇಳಿ ಮಾಡ್ತೀರ. ನಿಮ್ಮಲ್ಲಿ ಗೊಂದಲ ಇರೋದು ಸಹಜ. ಆದರೆ ಲಾಕ್ಡೌನ್ ಆಗಿತ್ತು, ಏನು ಮಾಡೋಕ್ಕಾಗಿಲ್ಲ, ಈಗ ನೀವು ಮಾಡಬೇಕು ಅಂತಂದಾಗ ಏನು ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥದ್ದು ಇರ್ಬೋದು. ಆದರೆ ಮಾಡಬೇಡ ಅಂತ ಯಾರೂ ಹೇಳಲಿಲ್ಲ. ಆದರೆ ಕಾಲಮಾನ ಬದಲಾಗ್ತಿದ್ದ ಹಾಗೆ ನಾವೊಂದಷ್ಟು ತರ್ಕಜೀವಿಗಳಾಗಿ ಯಾಕೆ ಇಂದಿನ ಕಾಲದಲ್ಲಿ ಈ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದರು, ಇವತ್ತು ಯಾಕೆ ರೂಢಿಸ್ಕೊಂಡು ಬಂದಿದ್ದಾರೆ ಅಂತಂದರೆ, ಎಷ್ಟೋ ರಾಜ್ಯಗಳಲ್ಲಿ ಆಷಾಢ ಮಾಸಗಳಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ತಾರೆ. ಅದು ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ನಾನು. ಕೆಲವು ಜನ ಗೊತ್ತಿದೆ. ಕೆಲವು ರಾಜ್ಯಗಳಲ್ಲಿ, ಕೆಲವು ಸಂಪ್ರದಾಯಬದ್ಧ ಧರ್ಮಗಳಲ್ಲಿ ಈ ಆಷಾಢ ಮಾಸಗಳಲ್ಲಿ ಪ್ರತಿಯೊಂದು ಶುಭ ಕಾರ್ಯ ಅಂತೇಳಿ ಮಾಡ್ತಾರೆ. ಅದನ್ನು ತೆಗೆದು ನೋಡಬೇಕು. ಯಾಕಂದರೆ ಯಾರೋ ಏನೋ ಹೇಳಿದ್ದಾರೆ ಅಂತೇಳಿ ನಾವು ತಲೆ ಕೆಡಿಸ್ಕೊಳ್ಳೋದಲ್ಲ. ಅದರಲ್ಲೂ ಮಗುವಿನ ಜನದ ಮೇಲೆ ಇಟ್ಕೊಳ್ತಕ್ಕಂತಹ ದೃಷ್ಟಿ ಇದೆಯಲ್ಲ, ಮೊದಲು ಅದನ್ನು ತೆಗೆದುಬಿಡಿ. ಯಾಕಂದರೆ ಇದರ ಹಿನ್ನೆಲೆ ಏನು ಅಂತ ತಗೊಂಡಾಗ ವಿಶೇಷವಾಗಿ ಈ ಆಷಾಢ ಮಾಸ ಅಂತಂದ್ರೆ ಹೆಚ್ಚಾಗಿ ಗಾಳಿಯ ಅಬ್ಬರ ಮತ್ತು ಮಳೆಯ ಅಬ್ಬರ ನಿಮಗೆಲ್ಲ ಗೊತ್ತಿರ್ತಕ್ಕಂಥ, ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಅದನ್ನು. ಪ್ರತಿ ವರ್ಷ ಈ ತಿಂಗಳುಗಳಲ್ಲಿ ನಿಮ್ಗಾಗಲೇ ಭಾಳಷ್ಟು ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ. ಉತ್ತರಾಯಣ ದಕ್ಷಿಣಾಯಣ ಅಂತೇಳಿ ಆಷಾಢ ಮಾಸದಲ್ಲಿ ಗಾಳಿ ಹಬ್ಬರ, ಮಳೆಯ ಹಬ್ಬರ. ಯಾವ ಮಳೆ ಬರುತ್ತೋ ಯಾವ ಗಾಳಿ ಬರುತ್ತೋ ಗೊತ್ತಿಲ್ಲ. ಈ ಗಾಳಿ ಮತ್ತು ಮಳೆಯ ವಾತಾವರಣದಲ್ಲಿ ನಾವು ಯಾವುದಾದ್ರೂ ಕಾರ್ಯಕ್ರಮ ಮಾಡೋದಕ್ಕೆ ಆಗುತ್ತಾ? ಸುಲಭವಾಗಿ ಆಗುತ್ತಾ? ಸಲೀಸಾಗಿ ಆಗುತ್ತಾ? ಹೇಳಿ ನೋಡೋಣ. ಒಂದು ಮದುವೆ ಮಾಡಬೇಕು ಅಂದರೆ ಎಷ್ಟೊಂದು ಕಷ್ಟ ಇದೆ. ಹುಡುಗನ ಹುಡುಕ್ಬೇಕು, ಹುಡುಗಿ ಹುಡುಕ್ಬೇಕು. ಮಳೆ ಗಾಳಿ ಚಳಿನಲ್ಲಿ ಯಾರ ಹತ್ರ ಮನೆಗೆ ಹೋಗಿ ಹುಡುಕೋಕೆ ಸಾಧ್ಯ ಆಗ್ತಿತ್ತು ಹೇಳಿ ನೋಡೋಣ. ಅದಾದ ಮೇಲೆ ಒಂದು ಹೊಸ ವ್ಯಾಪಾರ ಮಾಡಬೇಕು ಅಂದಾಗ ಯಾಕೆ ಪ್ರಾರಂಭ ಮಾಡೋಕ್ಕಾಗತ್ತೆ ಹೇಳಿ ನೋಡೋಣ. ರಸ್ತೆಯಲ್ಲಿ ಹೋಗ್ಲಿಕ್ಕಾಗಲ್ಲ, ಮಳೆ, ಗಾಡಿನಲ್ಲಿ ಹೋಗ್ಲಿಕ್ಕಾಗಲ್ಲ, ಗಾಳಿ, ಚಳಿ, ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು, ಹೀಗೆ ಒಬ್ಬೊಬ್ರದ್ದು ಒಂದೊಂದು ಪ್ರಾಬ್ಲಮ್ಸ್ಗಳು ಬರೋದ್ರಿಂದ ವಾತಾವರಣದ ಒಂದು ವ್ಯತ್ಯಾಸವನ್ನು ಪರಿಗಣಿಸಿ ಆವತ್ತಿನ ಕಾಲದಲ್ಲಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತೇಳಿ ಒಂದು ನಿಯಮವನ್ನು ಮಾಡಿಕೊಂಡ್ರು. ಆ ಜೊತೆಗೆ ಅದರ ಇನ್ನೂ ಒಂದು ಕಾರಣ ಇದೆ. ಈ ಮಳೆ ಗಾಳಿ ಸಂದರ್ಭದಲ್ಲೇ ನಮ್ಮ ರೈತ ಬಾಂಧವರಿಗೆ, ಅನ್ನದಾತರಿಗೆ ಹೆಚ್ಚು ಕೆಲಸ ಸಿಗ್ತಕ್ಕಂಥದ್ದು. ಆವತ್ತಿನ ಕಾಲದಲ್ಲಿ, ಇವತ್ತು ಬಿಡಿ, ಇವತ್ತಿನ ವ್ಯವಸಾಯ, ಇವತ್ತಿನ ರೈತರ ಒಂದು ನಿಯಮಗಳೇ ಬೇರೆ ಆಗಿದೆ. ಆವತ್ತಿನ ಕಾಲದಲ್ಲಿ ಮಣ್ಣೇ ದೇವರು ಅಂತ ನಂಬಿಕೊಂಡು ಬದುಕಿದಂಥ ಒಂದು ವಿಚಾರದಲ್ಲಿ ಮಳೆ ಬಂದರೆ ಸಾಕು,
ಹೊಲ ಗದ್ದೆಗೆ ಹೊರಟ್ಬಿಡ್ತಿದ್ರು, ತೋಟಕ್ಕೆ ಹೊರಟ್ಬಿಡ್ತಿದ್ರು. ಬೀಜ ಹಾಕೋಣ, ಬೆಳೆ ಬೆಳೆಯೋಣ, ಮಳೆ ಬಂದಿದೆ, ಈ ಟೈಮ್ ಮಾಡಬೇಕು ಅಂತ ಅವ್ರು ಯಾರು ವಿಶ್ರಾಂತಿ ತಗೊಳ್ತಾ ಇರಲಿಲ್ಲ. ಇವತ್ತು ಮಳೆ ಬರ್ತಿದ್ರು ಕೇಳಿರಲಿಲ್ಲ, ಹೊಲ ಗದ್ದೆಗಳಲ್ಲಿ ನೋಡೋರಿಲ್ಲ ಅಲ್ಲಿ. ಆದರೆ ಅವತ್ತಿನ ಕಾಲದಲ್ಲಿ ಭಯ ಭಕ್ತಿಯಿಂದ ಮಳೆಯನ್ನೇ ನಂಬಿಕೊಂಡಿದ್ದಂಥ ಜನ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ನಾನಾ ರೀತಿಯಾದಂತಹ ಒಂದು ಶ್ರಮವನ್ನು ಪಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏನು ಮಾಡ್ತಿದ್ರು, ಈ ಕಾರ್ಯಗಳಿಗೆಲ್ಲ ಒತ್ತಡ ಮಾಡ್ಕೊಂಡ್ರೆ, ಈಗ ಮದುವೆ ಮಾಡೋಕ್ಕೆ ಹುಡುಗಿಗೆ ಹೋದರೆ ಅಲ್ಲಿ ಹೊಲ ಗದ್ದೆಯಲ್ಲಿ ದುಡಿಯೋರಿಲ್ಲ, ಬೆಳೆ ಬೆಳೆಯೋಕ್ಕಾಗಲ್ಲ, ಅಲ್ಲಿ ನೋಡ್ಕೊಳ್ಳೋರಿಲ್ಲ. ಇಲ್ಲಿ ನಾಮಕರಣ ಮಾಡೋಕ್ಕೆ ಹೋದರೆ ಅಲ್ಲಿ ಅದು ಮಾಡೋಕ್ಕಾಗಲ್ಲ. ಬೆಳೆಯ ಒಂದು ದೃಷ್ಟಿಯಿಂದ ಈ ಕಾಲದಲ್ಲೇ ನಾವು ಹೆಚ್ಚಾಗಿ ಪರಿಶ್ರಮವಾಗ್ದಾಗ ಆ ಬೆಳೆಗೆ ಸೂಕ್ತವಾದಂತಹ ಕಾಲಮಾನ ಇದು ಅಂತಕ್ಕಂಥ ಲೆಕ್ಕಾಚಾರದಿಂದ ಇದು ಎಲ್ಲವನ್ನ ಬದಿಗೊತ್ತಿ, ಅಂದ್ರೇನು, ಮದುವೆ, ಮುಂಜಿ, ಉಪನಯನ, ಹೊಸ ವ್ಯಾಪಾರ, ನಾಮಕರಣ, ಮತ್ತೊಂದು ಎಲ್ಲವನ್ನೂ ಕೂಡ ಮನೆತನಕ್ಕೆ, ಕುಟುಂಬಕ್ಕೆ ಬೇಕಂತ ಎಲ್ಲ ಕಾರ್ಯಗಳನ್ನು ನಿಷೇಧ ಮಾಡಿ ಅವರೆಲ್ಲರೂ ಕೂಡ ಹೊಲ ಗದ್ದೆಗೆ ಹೊರಟುಬಿಟ್ರು. ಈ ಸಂದರ್ಭದಲ್ಲಿ ಯಾರೂ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಇಲ್ಲಿ ಮಾಡಿ ಕೂತ್ಕೊಂಡ್ರೆ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಮಾಡ್ಕೊಂಡು ಅಲ್ಲಿ ಮಾಡೋಕೆ ಹೋದ್ರೆ ಮಳೆ ನಿಂತೋಗ್ತದೆ, ಮಳೆ ನಿಂತೋದ್ಮೇಲೆ ಬೆಳೆ ಬೆಳೆಯೋಕ್ಕಾಗಲ್ಲ. ಈ ರೀತಿ ಎಲ್ಲ ಒಂದು ಲೆಕ್ಕಾಚಾರವನ್ನು ಮಾಡಿಕೊಂಡು ಅವತ್ತಿನ ದಿವಸ ಏನು ಮಾಡಿದ್ರು, ಇದನ್ನೆಲ್ಲ ನಿಷೇಧ ಮಾಡಿ ಬೆಳೆ ಬೆಳೆಯೋದಕ್ಕೆ ಮಾತ್ರ ಪ್ರಾಶಸ್ತ್ಯವನ್ನು ಕೊಟ್ಟರು. ಆದರೆ ಅದು ಒಂದು ಕಡೆ ಆಯಿತು, ಅದು ಆವತ್ತಿನ ಕಾಲದಲ್ಲಿ. ಇನ್ನು ನೆಕ್ಸ್ಟ್ ಇನ್ನೊಂದು ಎತ್ತು ಅಂದರೆ, ಆವತ್ತಿನ ಕಾಲದಲ್ಲಿ ಒಳ್ಳೆ ರಸ್ತೆ, ಒಳ್ಳೆ ಮಾರ್ಗಗಳು ಯಾವುದೂ ಇರಲಿಲ್ಲ, ಎಲ್ಲ ಮಣ್ಣಿನ ರಸ್ತೆ. ಮಳೆ ಗಿಳೆ ಗಾಳಿ ಬಂದರೆ ಎಲ್ಲ ಕೊಚ್ಚೆ ಆಗ್ತಿತ್ತು, ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ, ಮಾಡೋಕ್ಕಾಗ್ತಿಲ್ಲ. ಇವಾಗ ರೀತಿ ಒಳ್ಳೆ ಆಧುನಿಕವಾಗಿರ್ತಕ್ಕಂಥ ರಸ್ತೆಗಳಿರಲಿಲ್ಲ, ಇವಾಗ ರೀತಿ ಒಳ್ಳೊಳ್ಳೆ ಗಾಡಿ ಇರಲಿಲ್ಲ. ಆವತ್ತಿನ ಕಾಲದಲ್ಲಿ ಎತ್ತಿನ ಗಾಡಿ, ಎತ್ತಿನ ಬಂಡಿ, ಜಟ್ಕಾ ಗಾಡಿ, ಇದನ್ನು ಮಾಡ್ಕೊಂಡು ಹೋಗ್ತಿದ್ರು. ಆವತ್ತಿನ ಕಾಲದಲ್ಲಿ ಅಷ್ಟೊಂದು ಕಷ್ಟಪಟ್ಕೊಂಡ ಜನ ಮಳೆ ಗಾಳಿನಲ್ಲಿ ಶುಭ ಕಾರ್ಯ ಮಾಡಲಿಕ್ಕೆ ಹೇಗೆ ಸಾಧ್ಯ? ಎಷ್ಟೋ ನದಿ, ಕೆರೆ, ಹಳ್ಳಗಳಿಗೆ ಸೇತುವೆಗಳೇ ಇರಲಿಲ್ಲ. ಅವರೆಲ್ಲ ದಾರ ಕಟ್ಕೊಂಡು, ಈಚ್ಕೊಂಡು, ಪಾಚ್ಕೊಂಡು ಏನೇನೋ ಮಾಡಿ ಹೋಗ್ತಿದ್ರು. ಒಂದು ಸ್ವಲ್ಪ ಹಿಂದಿನೆಲ್ಲ ಜ್ಞಾಪಿಸ್ಕೊಳ್ಳಿ ನೀವು. ಇವತ್ತು ನಾವು ಮಾತಾಡ್ತೀವಿ, ಇವತ್ತು ಆ ಪದ್ಧತಿ ತೊಗೊಂಬಂದಿದ್ದೀವಿ. ಆದರೆ ಅವ್ರು ಯಾಕೆ ಎಷ್ಟು ಪರಿಶ್ರಮ ಪಡ್ತಿದ್ರು ಅವತ್ತಿನ ಕಾಲದಲ್ಲಿ? ಯಾವುದೇ ರೀತಿಯ ಅನುಕೂಲಗಳಿಲ್ಲದೆ, ರಸ್ತೆ ಇಲ್ಲದೆ, ವಾಹನ ಇಲ್ಲದೆ, ಆ ಗುಡ್ಡ ಬೆಟ್ಟ ಗಾಡುಗಳಲ್ಲಿ, ಹೊಲ ಗದ್ದೆಗಳಲ್ಲಿ, ಸಣ್ಣ ಸಣ್ಣ ಮನೆಗಳಲ್ಲಿ ಅವ್ರು ಯಾವ ರೀತಿ ಮಾಡೋಕ್ಕಾಗ್ತಿತ್ತು ಯೋಚನೆ ಮಾಡಿ ನೋಡೋಣ. ಅದಕ್ಕೋಸ್ಕರನೇ ಹಿರಿಯರೆಲ್ಲ ಸೇರಿ ಈ ಸಮಯದಲ್ಲಿ ಇವೆಲ್ಲ ಸೂಕ್ತವಲ್ಲ, ಇದನ್ನು ಮನೆಯಲ್ಲೇ ಸುರಕ್ಷಿತವಾಗಿ ಇದ್ಕೊಂಡು ಬರೀ ಹೊಲ ಗದ್ದೆ ಬೆಳೆ ಬೆಳೆದಕ್ಕೆ ಮಾತ್ರ ಇದನ್ನು ಸೀಮಿತವಾಗಿ ಇಟ್ಕೊಂಡು, ಆಮೇಲೆ ಶ್ರಾವಣ ಅಂತಕ್ಕಂಥದ್ದು ಬರ್ತದೆ. ಶ್ರಾವಣ ಅಂತ ಬಂದಾಗ ಇಷ್ಟೊಂದು ವಾತಾವರಣದ ಪ್ರಭಾವ ಇರೋದಿಲ್ಲ ಅನ್ನೋ ಲೆಕ್ಕಾಚಾರಕ್ಕೋಸ್ಕರನೇ ಎಲ್ಲವನ್ನು ನಿಷೇಧ ಮಾಡಿದ್ರು. ಆದರೆ ಯಾರಾದರೂ ಮಕ್ಕಳು ಎತ್ಕೊಳ್ಬಾರ್ದು, ಮಕ್ಕಳ ಜನಕ್ಕೆ ಇದು ಅಶುಭ ಅಂತ ಯಾರಾದರೂ ಎಲ್ಲಾದರೂ ಹೇಳಿದಾರ? ಹೇಳಿ ನೋಡೋಣ. ಸಾಧ್ಯನೇ ಇಲ್ಲ. ಎಲ್ಲರೂ ಹೇಳಿದಾರ? ಸಾಧ್ಯನೇ ಇಲ್ಲ. ಈ ವಾತಾವರಣದಲ್ಲಿ ಈ ಕೆಲಸ ಶುಭ ಕಾರ್ಯಗಳು ಮಾಡಲಿಕ್ಕೆ ಆಗಲ್ಲ ಅನ್ನೋ ಉದ್ದೇಶದಿಂದ ಮಾತ್ರ ಇದನ್ನು ನಿಷೇಧ ಮಾಡದೆ ಹೊರತು ಮಕ್ಕಳ ಜನನಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಈಗ ಮಕ್ಕಳ ಜನ್ಮದಿಗೆ ಹೆರಿಗೆಗೆ ಹೋಗ್ಬೇಕು ಅಂದಾಗ ಕಾಡಿಲ್ಲ, ಕಾಡು ಬೆಟ್ಟ ಗುಡ್ಡಗಳಲ್ಲಿ ರಸ್ತೆ ಇಲ್ಲ, ಸೇತುವೆ ಇಲ್ಲ, ಏನೂ ಇಲ್ಲ, ಹೇಗೋಗಿ ಅವರು ಡೆಲಿವರಿ ಮಾಡ್ಕೋತಿದ್ರು? ಅದೊಂದು ಕಾರಣ ಇರ್ಬೋದು. ಆದರೆ ಇವತ್ತು ನಾವೇನಾಗಿದ್ದೀವಿ, ಎಲ್ಲ ಹಳ್ಳಿಗಳು ಕೂಡ ಇವತ್ತು ನಗರ ಪ್ರದೇಶಗಳಾಗಿ ಮಾರ್ಪಾಡಾಗಿದ್ದಾವೆ. ಎಲ್ಲೆಲ್ಲೂ ಟಾರ್ ರಸ್ತೆ, ಎಲ್ಲೆಲ್ಲೂ ಕಾಂಕ್ರೀಟ್ ರಸ್ತೆಗಳು, ಅದ್ಭುತವಾಗಿರ್ತಕ್ಕಂಥ ವಾಹನ ಸೌಕರ್ಯ, ಕ್ಷಣಾರ್ಧದಲ್ಲಿ ಎಲ್ಲಿಂದ ಎಲ್ಲಿಗೆ ಯಾರು ಬೇಕಾದ್ರೂ ಮುಟ್ಬೇಕಂತ ಒಂದು ಅನುಕೂಲಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಆದರೆ ಆ ವಾತಾವರಣ ಹಾಗೇ ಇದೆ, ಇವತ್ತು ಕೂಡ ಆ ವಾತಾವರಣ ಹಾಗೇ ಇದೆ. ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಆವತ್ತಿನ ಹಬ್ಬಕ್ಕೂ ಇವತ್ತಿನ ಹಬ್ಬಕ್ಕೂ ವ್ಯತ್ಯಾಸ ಆಗಿರ್ಬೋದು. ಇವತ್ತು ಮಳೆ ಬರುತ್ತಂದರೆ ಬರೋದೇ ಇಲ್ಲ, ಇನ್ಯಾವುದೋ 3 ದಿವಸ ಮುಟ್ಕೊಂಡು ಬರ್ತದೆ. ಇವತ್ತು ಗಾಳಿ ಬರ್ತಾ ಇದ್ದಂತೆ ಅಲ್ಲಿ ಹೇಳಿರ್ತಾರೆ, ಬಟ್ ಗಾಳಿ ಬಂದಿರಲ್ಲ, ಇನ್ನೇನೋ ಬಂದಿರ್ತದೆ. ಈ ರೀತಿ ಒಂದಷ್ಟು ವ್ಯತ್ಯಾಸಗಳು ಆಧುನೀಕರಣದಿಂದ ಆಗಿರ್ಬೋದೇ ಹೊರತು ಆ ಪದ್ಧತಿಗಳು ನಮ್ಮಲ್ಲಿ ಸಾಕಷ್ಟು ಹಾಗೇನೆ ಬೆಳೆಸ್ಕೊಂಡ್ಬಂದಿರ್ತಕ್ಕಂಥ ಹಿನ್ನೆಲೆ ಇದಾಗಿರ್ತದೆ ಹೊರತು ಬೇರೆ ಏನೂ ಅಲ್ಲ. ಈ ತಿಂಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ತಿಂಗಳು ಆಗಿರ್ತದೆ. ಯಾಕಂದರೆ ಚಂದ್ರ ಪವರ್ಫುಲ್ ಆಗಿರ್ತಾನೆ. ಚಂದ್ರ ಅಂದರೆ ಯಾರು? ಮನಸ್ಸು ಅಂತೇಳಿ. ಚಂದ್ರ ಅಂದರೆ ಯಾರು? ಜಲ, ನೀರು ಅಂತೀವಿ ನಾವು. ಅಲ್ಲಿಗೆ ಈ ಸಮಯದಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಒಂದು ಸಂದರ್ಭಕ್ಕೂ ಚಂದ್ರನ ಒಂದು ಕಾರಕತ್ವವು ಒಂದು ಅದ್ಭುತ ಸಂಬಂಧ ಇದೆ ಅಂತಕ್ಕಂಥದ್ದು ಪ್ರೂವ್ ಆಯ್ತಲ್ವಾ? ಈ ಸಂದರ್ಭ ಬಿಟ್ಟು ಬೇರೆ ಇನ್ಯಾವುದೇ ತಿಂಗಳು ಕೂಡ ಮಳೆ ಬರಲ್ಲ ಅಂತಲ್ಲ, ಮಳೆ ಬರ್ತದೆ. ಆದರೆ ಈ ಥರ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಚಂದ್ರನ ತಿಂಗಳು. ಈ ತಿಂಗಳು ಚಂದ್ರ ಪವರ್ಫುಲ್ ಆಗಿರ್ತಾನೆ. ಅದಕ್ಕೆ ಈ ತಾರೀಕಲ್ಲಿ ಈ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಹಲವಾರು ಜನ ವಿದೇಶದಲ್ಲಿ ಹೋಗಿ ನೆಲೆ ನಿಂತು ಅದ್ಭುತವಾಗಿರ್ತಕ್ಕಂಥ ಸಾಧಕರಾಗಿದ್ದಾರೆ. ಎಷ್ಟು ಜನ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿಲ್ಲ ಹೇಳಿ, ಚೆಕ್ ಮಾಡ್ಕೊಳ್ಬೇಕಂದ್ರೆ. ಈ ಜೂನ್ ಜುಲೈ ಈ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಹಲವಾರು ಮಕ್ಕಳುಗಳು ಎಜುಕೇಷನ್ಗಂತ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ, ಪ್ರೊಫೆಷನ್ಗಂತ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಬಹಳ ಜನ ಇವತ್ತು ನಾನು ಫಾರಿನ್ಗೆ ಹೋಗಬೇಕು, ಸೆಟ್ಲ್ ಆಗಬೇಕು ಅಂತಾರೆ. ಬಹಳ ಅದ್ಭುತವಾದ ಪ್ರತಿಭೆಗಳು ಹುಟ್ಟಿರ್ತಾರೆ. ಯಾಕಂದರೆ ಚಂದ್ರ ಅಂದರೆ ಕಲ್ಪನೆ, ಚಂದ್ರ ಅಂದ್ರೇ ಟ್ಯಾಲೆಂಟ್.
ಆ ಟ್ಯಾಲೆಂಟು, ಆ ಪ್ರತಿಭೆ ಅಂತಕ್ಕಂಥದ್ದು ಈ ತಿಂಗಳು ಹುಟ್ಟತಕ್ಕಂಥ ಮಕ್ಕಳಿಗೆ ಮಾತ್ರ ಬರ್ತದೆ. ಅದಕ್ಕೆ ಹೇಳ್ತೀನಿ, ಏಪ್ರಿಲ್ 23 ಆಗಸ್ಟ್ 23ವರೆಗೂ ಮಕ್ಕಳನ್ನ ಎತ್ಕೊಳ್ಳಿ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಯಾವುದೇ ಆದಂತಹ ಲೆಕ್ಕಾಚಾರಗಳು, ಜನ್ಮ ಸಂಖ್ಯೆ ಬಾಕಿ ಸಂಖ್ಯೆ, ಇಲ್ಲಿ ಭಾಳ ಮುಖ್ಯ ನೋಡ್ಕೋಬೇಕಾಗಿರೋದು ನಮ್ಮ ಕರ್ಮ ಫಲಗಳು. ಒಂದು ವ್ಯಕ್ತಿ ಜನ್ಮ ಕಾಲದಲ್ಲಿ ಬರ್ತಕ್ಕಂಥ ಕರ್ಮ ಫಲಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಾಗ ಮಾತ್ರನೇ ಈ ಮಾಸ ಗೀಸ ಅವೆಲ್ಲ ಕೆಲಸಕ್ಕೆ ಬರಲ್ಲ ಅನ್ನೋತಕ್ಕಂಥ ನಿಮ್ಗೆ ಅರ್ಥ ಆಗ್ತದೆ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋದಕ್ಕೆ ಕಾರಣಗಳನ್ನ ತಿಳ್ಕೊಂಡ್ರಿ. ಹಾಗಂತ ಇವಾಗ ಮಾಡಬೇಕಾ ಅಂತಂದರೆ ಅದು ನಿಮಗೆ ಬಿಟ್ಟಿದ್ದು. ಮಾಡಬೇಕಾ ಮಾಡಬಾರ್ದ, ಸಂಪ್ರದಾಯ ಇದೆಯಾ ಇಲ್ವಾ ಅಂತಕ್ಕಂಥ ನಿಮ್ಗೆ ಬಿಟ್ಟಿದ್ದು. ಚಂದ್ರ ಮತ್ತು ಸೂರ್ಯ ಭಾಳ ಪ್ರಭಾವಶಾಲಿಯಾಗಿ, ಅತ್ಯಂತ ಶಕ್ತಿಶಾಲಿಯಾಗಿ, ಅನುಗ್ರಹಪೂರ್ವಕವಾಗಿ ಅದೃಷ್ಟ ಕೊಡ್ತಕ್ಕಂಥ ಒಂದು ತಿಂಗಳುಗಳಿದು. ಇದರಲ್ಲಿ ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ಬೋದು, ಆದರೆ ವಾತಾವರಣ ನೋಡಿಕೊಂಡು ಮಾಡಿ. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಜೊತೆಗಿರಬಾರ್ದಂತೆ ಅಂತ ಹಬ್ಬಿಸ್ಬಿಟ್ಟಿದ್ದಾರೆ. ಪಾಪ ಆಷಾಢದಲ್ಲಿ ಸೊಸೆ ತವ್ರ ಮನೆಗೆ ಹೊಟ್ಟೋಗ್ತಾಳೆ. ಯಾಕೆ ಈ ರೀತಿ ಮಾಡೋದು? ಇದು ನಿಜವಾಗಿ ನಡೆಯುತ್ತಾ ಅಂದರೆ, ಎಷ್ಟೋ ಹೆಣ್ಮಕ್ಳಿಗೆ ತವರಿಲ್ಲ, ಎಲ್ಲಿಗೆ ಹೋಗ್ತಾರೆ ಅವರು? ಇದಕ್ಕಂತಲೇ ಒಂದಷ್ಟು ವಿಚಾರಗಳೇನಂತಂದರೆ, ಭಾಳ ಜನ ಮೆಸೇಜ್ಗಳು ಮಾಡಿ, ಅತ್ತೆ ಒಂದು ರೂಮ್ ಅಂತೆ, ಸೊಸೆ ಒಂದು ರೂಮ್ ಅಂತೆ, ಅವ್ರು ಇವ್ರು ನೋಡೋಂಗಿಲ್ಲಂತೆ, ಇವ್ರು ನೋಡೋಂಗಿಲ್ಲಂತೆ. ಇದು ಯಾಕೆ ಸಾಧ್ಯ ಇದು ಒಂದು ಮನೆಯಲ್ಲಿ? ಇವೆಲ್ಲ ಬೇಕಾಗಿತ್ತಾ? ನೋಡಿ, ಅವತ್ತಿನ ಕಾಲದಲ್ಲಿ ಏನಿತ್ತು ಅಂದರೆ, ಆಷಾಢ ಮಾಸದಲ್ಲಿ ಹೊಲ ಗದ್ದೆಗಳಲ್ಲಿ ವಿಪರೀತವಾಗಿರ್ತಕ್ಕಂಥ ಕೆಲಸ ಇರೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಕೂಡ ಅತ್ತೆ ಆದಿಯಾಗಿ ಎಲ್ಲ ಹೆಣ್ಮಕ್ಳು ಕೂಡ, ಸೊಸೆ ಆದಿಯಾಗಿ ಎಲ್ಲ ಹೆಣ್ಮಕ್ಳು ಕೂಡ ಕೆಲಸ ಮಾಡೋಂಥ ಅವಶ್ಯಕತೆ ಇತ್ತು, ಅನಿವಾರ್ಯತೆ ಇತ್ತು ಅವತ್ತು. ಅದನ್ನ ಇಟ್ಕೊಂಡು ಅವತ್ತಿನ ಕಾಲದಲ್ಲಿ ಅತ್ತೆ ಸೊಸೆ ಇರಬಾರ್ದಂತೆ, ಕೆಲಸಕ್ಕೆ ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವತ್ತಿನ ಕಾಲದಲ್ಲಿ ಈ ನಿಯಮ ಮಾಡಿದ್ರು. ಏನು, ಅತ್ತೆ ಸೊಸೆ ಜೊತೆಗೆ ಇರಬಾರ್ದಂತೆ ಅಂತ. ಅತ್ತೆ ವಯಸ್ಸಾಗಿದ್ರೆ ಸೊಸೆ ಅತ್ತೆ ಸೇವೆ ಮಾಡಬೇಕಾಗ್ತದೆ. ಆದರೆ ಅತ್ತೆನೂ ಗಟ್ಟಿಗಿದ್ದು ಸೊಸೆನೂ ಗಟ್ಟಿಗಿದ್ರೆ ಮನೇಲಿ ಏನು ಮಾಡ್ತಾರೆ, ಲೆಕ್ಚರ್ ಹೊಡ್ಕೊಂಡು ಕೂತಿರ್ತಿದ್ರು, ಆಟೆ ಹೊಡ್ಕೊಂಡು ಕೂತಿದ್ರು. ಆ ಕತೆ ಅಂತ, ಈ ಕತೆ ಅಂತ, ಅವ್ರದಂತೆ ಇವ್ರದಂತೆ ಅಂತೇಳಿ. ಈ ಒಂದು ಕಾರಣಕ್ಕೋಸ್ಕರನೇ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರ ದಿವಸ ಮಹಾಲಕ್ಷ್ಮಿ ಆರಾಧನೆಯನ್ನು ಜಾರಿ ತಗೊಂಬಂದರು. ಮನೇಲೆ ಕೂತಿರ್ತೀರಾ, ಲಕ್ಷ್ಮೀ ಪೂಜೆ ಮಾಡಿ ಒಳ್ಳೇದಾಗತ್ತೆ ಅಂತೇಳಿ. ನೋಡಿ, ಎಂತೆಂಥ ಕಾರಣಗಳನ್ನು ಅವತ್ತು ನಮ್ಮವ್ರು ಮಾಡಿದಿರಂತಂದರೆ, ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಅಥವಾ ಶಾಸ್ತ್ರಬದ್ಧವಾದಂತಹ ಒಂದು ನಿಖರವಾದಂಥ ಕಾರಣಗಳನ್ನು ಇವತ್ತು ನಮಗೆ ತೊಗೊಂಡು ಬಂದರು. ಆಷಾಢ ಮಾಸದಲ್ಲಿ ಶುಕ್ರವಾರ ದಿವಸ, ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಭಾಳ ಶ್ರೇಷ್ಠವಾದಂಥ ದಿನ ಅಂತ ತೊಗೊಂಡು ಬಂದರು. ಯಾಕೆ ಇಷ್ಟು ದಿವಸ ಪೂಜೆ ಮಾಡ್ತಿರಲಿಲ್ಲ? ಅಟ್ಲೀಸ್ಟ್ ಇಲ್ಲಿ ಮನೇಲಾದರೂ ಕೂತ್ಕೊಂಡು, ಹೊರಗಡೆ ಮಳೆ ಗಾಳಿ ಚಳಿ, ಅಟ್ಲೀಸ್ಟ್ ಮನೇಲಿ ಕೂತ್ಕೊಂಡು ಆದರೂ ಲಕ್ಷ್ಮೀ ಪೂಜೆ ಮಾಡಲಿ ಅಂತ. ಲಕ್ಷ್ಮಿ ಶುಕ್ರವಾರ ಮಾಡಿದ್ರೆ ಮಾತ್ರ ಒಲಿತಾಳ? ಖಂಡಿತ ಇಲ್ಲ. ಇಲ್ಲಿರಬೇಕು, ಹೃದಯದಲ್ಲಿರಬೇಕು. ಆ ವಾತ್ಸಲ್ಯ, ಪ್ರೀತಿ, ಶ್ರದ್ಧಾ, ಭಕ್ತಿಗಳು ಪ್ರತಿನಿತ್ಯ ಇರಬೇಕು. ಯಾವುದೋ ಒಂದು ಶುಕ್ರವಾರ ಮಾಡಿದ ತಕ್ಷಣ ಲಕ್ಷ್ಮಿ ಒಲಿದು ಬಿಡೋದಿಲ್ಲ. ಆದರೆ ಅದಕ್ಕೊಂದು ಶ್ರೇಷ್ಠವಾದಂಥ ಒಂದು ಪರಂಪರೆ. ಆ ಶುಕ್ರವಾರ ಮಾಡಿದಾಗ ಆ ಲಕ್ಷ್ಮಿ ವೃತ್ತದಕ್ಕೆ ಅನುಗ್ರಹ ಆಗೋದಕ್ಕೆ ಹಲವಾರು ಕಾರಣಗಳಿವೆ. ಅದನ್ನು ಈ ವಾರದ ಶುಕ್ರವಾರ ದಿವಸ ಯಾವ ರೀತಿ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ವಾರ ಪೂರ್ತಿ ಕಾರ್ಯಕ್ರಮ ನೋಡ್ತಾ ಇರಿ. ಜೊತೆಗೆ ಇಲ್ಲಿ ಏನಾಗಿದೆ ಅಂದರೆ, ಗಂಗೆ ಉತ್ತರಾಭಿಮುಖವಾಗಿ ಹರಿದಿದ್ದು ಭೂಮಿಗೆ ಈ ಆಷಾಢ ಮಾಸದಲ್ಲೇ. ವ್ಯಾಸ ಮುನಿಗಳು ಹುಟ್ಟಿದ್ದು ಈ ಆಷಾಢ ಮಾಸದಲ್ಲೇ. ನೋಡಿ ಎಂತೆಂಥ ಇದೆ. ಇವೆಲ್ಲ ಶುಭ ಕಾರ್ಯವೋ ಅಶುಭ ಕಾರ್ಯವೋ ನೀವೇ ಲೆಕ್ಕ ಮಾಡ್ಕೊಳ್ಳಿ. ಶುಭವೋ ಅಶುಭ ಅನ್ನೋದಕ್ಕೆ ಜಾತಕ ಮತ್ತು ಜಾತಿರ್ತಕ್ಕಂತಹ ದುರಿತಗಳು, ಅದರಲ್ಲಿರ್ತಕ್ಕಂಥ ಕರ್ಮಫಲಗಳು, ಜನ್ಮ ದೋಷಗಳು ನಮಗೆ ಆಯಾ ಕಾಲಮಾನದಲ್ಲಿ ಕಾಲದಶೆ ಆಕ್ಟಿವೇಟ್ ಆದಾಗ ಈ ಜನ್ಮದೋಷಗಳು ಆಕ್ಟಿವೇಟ್ ಆಗಿ, ಅಂದರೆ ಜಾಗೃತವಾಗಿ ನಮಗೆ ಹಲವಾರು ತೊಂದರೆಗಳು ತಂದುಕೊಡ್ತದೆ ಹೊರತು ಯಾವುದೇ ಆಷಾಢ ಮಾಸದಲ್ಲಿ ಏನೇ ಅಹಿತಕರ ಘಟನೆ ನಡೆದರೇಕೋ ಅದಕ್ಕೆ ಮಾಸ ಕಾರಣ ಅಲ್ಲ. ಇದನ್ನು ಮನಸ್ಸಿನ ತೆಗೆದುಬಿಡಿ. ಇವಾಗ ಈ ತಿಂಗಳಿಗೆ ಒಬ್ಬರು ಕೆಟ್ಟ ಕಾಲ ಅಂದಾಗ ಇದೇ ತಿಂಗಳು ಇನ್ನೊಬ್ಬರಿಗೆ ಶುಭ ಕಾಲವಾಗಿರ್ತದೆ. ಯಾಕೆ ಎಲ್ಲರಿಗೂ ಒಂದೇ ಆಗೋದಿಲ್ಲ. ಯಾಕಂದರೆ ಹಲವಾರು ದಿನ, ಹಲವಾರು ದಿನಾಂಕ, ಹಲವಾರು ನಕ್ಷತ್ರಗಳಲ್ಲಿ, ಹಲವಾರು ರಾಶಿಗಳಲ್ಲಿ, ಹಲವಾರು ಲಗ್ನಗಳಲ್ಲಿ ನಮ್ಮ ಜನನ ಆಗೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಈ ಕಾಲ ದಶೆ ಅಂತಕ್ಕಂಥದ್ದು ವ್ಯತ್ಯಾಸಪೂರ್ವಕ ಕೆಲಸ ಮಾಡ್ತದೆ. ಕೆಲವರು ನೆಗೆಟಿವ್, ಕೆಲವರು ಪಾಸಿಟಿವ್. ಇದನ್ನು ನಾವು ಶನಿ ದಶೆ, ರಾಹು ದಶೆ, ಕೇತು ದಶೆ, ಮಂಗಳ ದಶೆ, ಚಂದ್ರ ದಶೆ ಇವೆಲ್ಲ ನಾವು ಹೇಳ್ತಾ ಬರ್ತೀವಿ. ಅದು ಒಬ್ಬರಿಂದೊಬ್ಬರಿಗೆ ಬದಲಾವಣೆ ಆಗೋದ್ರಿಂದ ಅಲ್ಲೆಲ್ಲೋ ವ್ಯತ್ಯಾಸ ಆಯಿತು ಅಂದರೆ, ನೋಡು ಆಷಾಢ ಮಾಸದಿಂದ ಆಯ್ತಂತೆ ಅಂತೇಳಿ ಅದ್ರ ಮೇಲೆ ಒಂದಷ್ಟು ಗೂಬೆ ಕೂರಿಸ್ತಕ್ಕಂಥ ಕೆಲಸಗಳನ್ನು ಹಲವಾರು ಜನ ಜ್ಯೋತಿಷ್ಯಗಳು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಹಿನ್ನೆಲೆ ಗೊತ್ತಿಲ್ಲ. ಜ್ಯೋತಿಷಾಸ್ತ್ರ ಗೊತ್ತಿದ್ರೆ, ಸಂಖ್ಯಾಶಾಸ್ತ್ರ ಗೊತ್ತಿಲ್ಲ, ಇವೆರಡೂ ಗೊತ್ತಿದ್ರೆ ವಾಸ್ತುಶಾಸ್ತ್ರ ಗೊತ್ತಿಲ್ಲ. ವಾಸ್ತುಶಾಸ್ತ್ರ ಮತ್ತು ಪರಿಸರ ಶಾಸ್ತ್ರವೇ ಭಾಳ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ. ಪರಿಸರ ಶಾಸ್ತ್ರ ಗೊತ್ತಿಲ್ಲ. ಪರಿಸರ ಶಾಸ್ತ್ರ ಗೊತ್ತಾಗಿದ್ರೆ ಇದನ್ನು ಯಾಕೆ ಮಾಡಿದ್ದಾರೆ, ಇದೇನು ಮಾತಾಡಬೇಕು, ನಾವು ಏನು ಹೇಳಬೇಕು ಅಂತಕ್ಕಂಥ ಬೋಧನೆ ಮಾಡ್ತಿದ್ರು. ಯಾವುದೂ ಗೊತ್ತಿಲ್ಲ. ನೋಡಿ, ಆಷಾಢ ಮಾಸದಲ್ಲಿ ಮದುವೆ ಮಾಡಿದೆ, ಕಿತ್ತೋಯ್ತು. ಆಷಾಢ ಮಾಸದಲ್ಲಿ ಶೋಭನ ಮಾಡಿದೆ, ಮಗು ಹೊಟ್ಟೋಯ್ತು. ಆಷಾಢ ಮಾಸದಲ್ಲಿ ವ್ಯಾಪಾರ ಮಾಡಿದೆ, ವ್ಯಾಪಾರ ಮುಳುಗೋಯ್ತು. ಏನು ಇವೆಲ್ಲ ಬಹಳ ಕಟ್ಟು ಕಥೆಗಳು. ಇವೆಲ್ಲ ನಂಬಬೇಡಿ. ಇವತ್ತು ಬಹಳ ಜನ ಮನೆಗಳು ನಿಂತೋದಾಗ ಆಷಾಢ ಮಾಸದಲ್ಲಿ ಪ್ರಾರಂಭ ಮಾಡಿದೆ, ಮನೆ ನಿಂತೋಗ್ಬಿಡ್ತಂತೆ ಅಂತಾರೆ.
ಆಷಾಢ ಮಾಸದಲ್ಲಿ ಮಳೆ ಗಾಳಿ ಚಳಿದಾಗ ಮನೆ ಯಾಕೆ ಕಟ್ತೀರಾ ನೀವು? ಮನೆ ಯಾಕೆ ಕಟ್ಟಕ್ಕಾಗ ಸಾಧ್ಯ ಆಗುತ್ತೆ ಹೇಳಿ ನೋಡೋಣ. ಈ ರೀತಿಯೆಲ್ಲ ಹಲವಾರು ವಿಚಾರ ತೊಗೊಂಡು ಬಂದಾಗ ಅಲ್ಲಿ ಶುಭವಾಗಿರ್ತಕ್ಕಂಥ ಏನಿದೆ, ಅಶುಭವಾಗಿರ್ತ ಏನಿದೆ ಬಗ್ಗೆ ಕಾರಣವನ್ನು ಬಿಚ್ಚಿಟ್ಟು ಇವತ್ತು ನಾನಾ ರೀತಿಯಾದ ಗೊಂದಲಗಳಿಗೆ ಈಡು ಮಾಡ್ಕೊಂಡಿದ್ರೆ ಅದೆಲ್ಲ ಮನಸ್ಸಿಂದಾಗಿ ಎಲ್ಲ ತಿಂಗಳುಗಳು ಶುಭ, ಎಲ್ಲ ತಿಂಗಳು ಅಶುಭ, ನಮ್ಮ ಕರ್ಮ ಫಲಗಳ ಮೇಲೆ ಅದು ನಿಂತಿರ್ತದೆ. ಇದು ನೋಡ್ಕೊಳ್ಳೋದ್ರಾಗಿ ಒಳ್ಳೆಯದಾಗಲಿ.